ಹಾಯ್ ನನ್ನ ಟು ಫ್ಯಾಮ್ಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ನೋಡಿ ಸ್ನೇಹಿತರೆ. ಇವಾಗ ಎದ್ದೀನ್ರಿ, ಬಟ್ಟೆ ತರಕ್ಕೆ ಹೋಗ್ಬೇಕಂತೇಳಿ ಬೆಳಗ್ಗೆ ಜಲ್ದಿ ಎದ್ದು ನೋಡಿ. ಇನ್ನೂ ಕಾಯ್ತಿರೋದಿಲ್ಲ, ಇವಾಗ ಎದ್ದೀನಿ. 5:30 ಅನ್ನಕ್ಕೆ ಬರ್ಗನ್ ರೆಡಿ ಆಗ್ಬೇಕು ನೋಡಿ. ನಾ ಕಸ ಗುಡಿಸ್ಕೊಂಡು ಮುಸುರು ತಿಕ್ಕಿ ಮಕ್ಳಿಗೆ ಒಂದು ಏನಾರ ಮಾಡಿ ಅವ್ರಿಗೆ ಜಾಕ ಮಾಡಿಸಿ ಮುಕ್ಕೊಂಡಾರೆ. ಅವ್ರಿನ ಉಸುಮನಿ ಕಸ ಹೊಡ್ತೀನಿ ರೀ, ಬಾಂಡೆ ತಿಕ್ತೀನಿ, ನಾನು ನೀರು ಕಾಸ್ತೀನಿ, ಜಾಕ ಮಾಡ್ತೀನಿ, ಅವ್ರನ್ನ ಎಬ್ಬಿಸ್ತೀನಿ ಸ್ನೇಹಿತರೆ. ಕಷ್ಟ ಪಡಲೇಬೇಕು ನೋಡಿ. ಏನೋ ಮಾಡ್ತೀವಿ ಅಂದ್ರೆ ಅದರಿಂದ ಕಷ್ಟ ಇದ್ದೇ ಇರುತ್ತೆ ನೋಡಿ. ಈ ಸಲ ಅವ್ವ ಬಂದಿಲ್ಲ ನೋಡಿ. ಬೀರಪ್ಪನ ದರ್ಶನ ಮಾಡ್ಕೊರಿ. ನಾನು ಕೂಡ ಬೀರಪ್ಪನ ದರ್ಶನ ಮಾಡ್ಕೊಂಡೆ. ಬರ್ರಿ, ಉಸುಮನಿ ಕಸ ಗುಡಿಸ್ತೀನಿ, ಬಾಂಡೆ ತಿಕ್ತೀನಿ, ಮಸಿ ಹೊಡ್ಯೋ ಕಂಟಿನ್ಯೂ ಮಾಡ್ತೀನಿ. ಈ ಸಲ ಅವ್ವ ಬಂದಿಲ್ಲ, ಮಕ್ಕಳು ಸ್ಕೂಲಿಗೆ ಕಳಿಸಿ ಹೋಗ್ಬೇಕಂತ ಮಾಡಿ. ಅವ್ರು ಹೋಗ್ತಾರೆ ಸ್ಕೂಲಿಗೆ. ಹೇಳಿ ನಿನ್ನೆ ಅವ್ರಿಗೆ ಹಿಂಗೆ ಓದ್ತೀನಿವ, ನೀವು ಎದ್ದು ಜಳಕ ಮಾಡಿ ಹೋಗ್ರಿ ಅಂತ ಏನಿಬ್ಬರಿಗೂ ಮುಂದಾರ ಸ್ನೇಹಿತರೆ. ನೋಡೋಣ್ರಿ, ಅವರಿಬ್ಬರು ಏನು ರೇಟ್ ಅಡುಗೆ ಮಾಡಿಟ್ಟು ಇಬ್ಬರು ಜಳಕ ಮಾಡಿ ಬುತ್ತಿ ಕಟ್ಕೊಂಡು ಸ್ಕೂಲಿಗೆ ಹೋಗ್ತಾರೆ. ನಾ ಮಾಡಿಟ್ಟು ಓದ್ತು ನೋಡಿ. 5:30 ಓದಿ ನಾನು, ಅವ್ರು 8ಕ್ಕೆ ಹೋಗ್ತಾರೆ ಸ್ಕೂಲಿಗೆ. ಬರೀ ಮಾಸ್ ಸಿಗ್ತೀನಿ ನೋಡಿ ಸ್ನೇಹಿತರೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೀನಿ. ಶ್ರವಣ ಎದ್ದು ಬಂದ ನೋಡಿ. ಮಮ್ಮಿ ಎಲ್ಲಿಗೆ ಹೋಗ್ತೀನಿ ನೀನು ಅಂಥೇಳಿ. ಟೈಮು 5 ಗಂಟೆ ಆಗೈತೆ ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಉಸುಮನಿ ಕಸ ಗುಡಿಸೋರಾಗ 5 ಗಂಟೆ ಆಯ್ತು ನೋಡಿ. ದೊಡ್ಡ ಮನೆಯಾಗ ಸ್ನೇಹಿತರೆ ಎಲ್ಲ ಪದ್ಧ ಸೀರೆ ಮಾಡಿ ಹೋಗೋರಾಗ ಲೇಟ್ ಆಗುತ್ತೆ ನೋಡಿ. 5ಕ್ಕೆ 10 ನಿಮಿಷ ಕಮ್ಮಿ ಐತೆ. ಇವಾಗ ಜಾಕ ಮಾಡಬೇಕು. ಒಂದಿಷ್ಟು ಬಾಂಡೆ ಅದಾವು. ಬಾಂಡೆ ಶ್ರವಣಿಗೆ ತಿಕ್ತೀನಿ ಅಂತ ಎದ್ದಾರ. ಶ್ರವಣ ಎದ್ದ ನೋಡಿ 5ಕ್ಕೆ. ಮುಕ್ಕೋಗಪ್ಪು, ಹಾಯ್ ಮಾಡಪ್ಪ. ಗುಡ್ ಮಾರ್ನಿಂಗ್. ಯಾವಾಗ ಎದ್ದಿ? ಯಾಕೆ ಎದ್ದು ಬಂದು? ನೀನು ಯಾರು ಅಭಿಷಾರ? ಯಾರು ಅಭಿಷಾರ ನಿನ್ನ? ಯಾಕ? ಇದ್ದಿರಿ ರಗ್ ಇತ್ತಿರಿ. ಹೊಸ ಮುಖ ಹೋಗಿನ ಸ್ವಲ್ಪ ಹೋಗಿ ಹೋಗಿ ಅಭಿಷಾರ. ನೀವು ಜಾಕ ಮಾಡಿಸ್ಲಾ? ಬರ್ರಿ ಸ್ನೇಹಿತರೆ. ಎಲ್ಲ ಅಂಗಳನೂ ಕ್ಲೀನ್ ಆಯ್ತು. ಆ ಲೈಟ್ ತೆಗಬಾ ಅಪ್ಪ, ಹೊರಗಿಂದು ಲೈಟ್ ತಗದ ಮುಂದಕ್ಕೆ ಮಾಡ್ಕೊಂಬೋ. 5ಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. ಶ್ರಾವಣಿ ಮೇಡಮ್ನ ಎದ್ದಾಳ ನೋಡಿ ಸ್ನೇಹಿತರೆ. ಗ್ಯಾಸ್ ಕಟ್ಟಿಲ್ಲ, ವರ್ಷಗೊಂದು ಅನ್ನಕ್ಕೆ ಇಟ್ಟೀನಿ. ಒಂದಿಷ್ಟು ಸಾಂಬಾರು ಐತೆ ಕಾಸ್ತೀನಿ, ಮತ್ತು ಒಂದು ಸಜ್ಕ ಮಾಡಿಬಿಡ್ತೀನಿ ನೋಡಿ. ಅನ್ನ ಸಜ್ಕ ಸಾಂಬಾರು ಚಪಾತಿ ಅದ. ಇನ್ನೊಂದು ಸ್ವಲ್ಪ ಅನ್ನ ಆಳಬೇಕು ಸ್ನೇಹಿತರೆ. ಬರೀ ಅನ್ನ ಕುದಿಯಾಕತ್ತೈತಿ. ಗ್ಯಾಸ್ ಸಣ್ಣ ಐತ್ರಿ. ಇದು ಈ ಒಲೆ ಇಟ್ಟಿದೆ. ಒಲೆ ಹುಟ್ಟು ಸೋರಿ ಉಕ್ಕು ಬಂದು ಪರೀಕ್ಷೆ ಹಾಕಿ ನೋಡಿ ಅರ್ಬಿ. ಶ್ರಾವಣಿ ಒಂದು ಬಾಂಡೆ ತಿಕ್ಕಂದೀನಿ ರೀ. ಏನು ಮಾಡ್ತಾವೆ ಏನಿಲ್ಲ. ಮುಕ್ಕೋಬಾರಿ ಯಾವ್ರೆ ನಿಮ್ಗೆ ಎದಕ್ಕೆ ಬೇಕು? 3 ಕ್ಯಾರಿ ಬ್ಯಾಗ್ ಹಾಕಿ ನೋಡಿ. ಒಂದಿಷ್ಟು ಡೈಲಿ ವೇರ್ ಪತ್ಲುಗೋ ಡ್ಯಾಮೇಜ್ ಬೈದು ಒಳಗೆ ಅವು ಸೊಲ್ಲಾಪುರ ಕ್ಯಾರಿ ಬ್ಯಾಗ್ ಹಾಕಿನಿ. ಮ್ಯಾಗ ಒಂದು ಯಾವಾಗೋ ಒಂದು ತಂದು ಚಡ್ಚನ್ ಕ್ಯಾರಿ ಬ್ಯಾಗ್ ಐತ್ರಿ, ಅದು ಗಟ್ಟಿ ಇರ್ತಂತ ಹಾಕಿ ನೋಡಿ. ಮತ್ತು ಅಲ್ಲಿ ಹರಿತಂದು ದಾರ್ಯಾಗ ಏನು ಮಾಡಿ ಸ್ನೇಹಿತರೆ ಅವಿಟ್ಟು ಹೊತ್ಕೊಂಡು ಹೋಗ್ಬೇಕ್ರಿ. ಈಗ ಈ ಬಟ್ಟೆ ಇಟ್ಕೊಂಡು ಹೋಗ್ಬೇಕಂತ ಇಟ್ಟಿನಿ. ಲೈಟ್ ತಗೊಂಡು ಶ್ರಾವಣ ಕದ ಮುಂದಕ್ಕೆ ಮಾಡಬಾರ ಅಪ್ಪ ಅದನ್ನ. 5:30 ಹೋಗ್ಬೇಕು. ಇನ್ನು ಅರ್ಧ ತಾಸು ಐತೆ. ಬರ್ರಿ, ಸಜ್ಕ ಮಾಡಿ ನಾನು ರೆಡಿಯಾಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇಲ್ಲೇ ಉಷ್ಟು ಅಡುಗೆ ರೆಡಿ ಮಾಡಿದೆ. ಟೈಮ್ 5:30 ಆಗಕ್ಕೆ ಬಂದೈತೆ. ನಂದು ಕೂಡ ಜಾಕಾಯಿ ಎಲ್ಲ ಆಗೈತೆ. ನಾನು ರೆಡಿ ಆಗ್ಬೇಕ್ರಿ. ಸಾಂಬಾರು ಕಾಶೀನಿ, ಅನ್ನ ಮಾಡೀನಿ, ಸಜ್ಕ ಮಾಡೀನಿ. ಈ ರೊಟ್ಟಿ ಪಲ್ಯ ನಾಷ್ಟ ಮಾಡಿದ್ರು ಚಂತನ ಅವ್ರಿಗೆ ಬಗೆಯಲ್ಲ ಸ್ನೇಹಿತರೆ. ಹಾಲು ಅದಾವು, ಮಜ್ಜಿಗೆ ಅದಾವು, ಮೊಸರು ಇರ್ತೈತೆ ಹಾಕ್ಕೊಂಡು ಯಾವ್ದಾರು ಒಂಥರ ಟೈಮ್ ನೋಡ್ತಿರ್ಬೇಕು. 5:30 ಆಗುತ್ತೆ. ನಾನು ಕೂಡ ರೆಡಿಯಾಗಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಅಂಗಳನೂ ಎಲ್ಲ ಕ್ಲೀನಾಗೈತೆ. ಶ್ರಾವಣಿ ಹೊರಗೆ ಹೋಗಿ ನಿಂತಾವಡಿ ಗಾಡಿ ನೋಡವ ಅಂದೆ. ನಾನು ಹೋಗ್ಬೇಕ್ರಿ. ಇವಾಗ ಮೈಕು ಹಾಕ್ಯಾರ ಸ್ನೇಹಿತರೆ, ಹಿಂಗಾಗಿ ಅದಕ್ಕೆ ವಯಸ್ಸವ್ರು ಕೊಡಾಕತ್ತೀನಿ. ಬರೀ ತೋರಿಸ್ತೀನಿ ಸ್ವಲ್ಪ ಮೈಕನ್ನು ಬಿಡ್ತೀನಿ ರೀ. ನೋಡಿರಿ, ಬೆಳಗ್ಗೆ 5 ಗಂಟೆಗೆ ಮೈಕ್ ಹಾಕ್ಯಾರ ನೋಡಿ. ನಾನು 4 ಗಂಟೆಗೆ ಎದ್ದೀನಿ. 5 ಗಂಟೆಗೆ ಮೈಕ್ ಹಾಕ್ತಾರೆ. ದಿನ ಹೇಳೋದಿಲ್ಲ ಸ್ನೇಹಿತರೆ. ಹೇಳ್ಬೇಕಂದ್ರೆ ಮಾಡ್ಕೋಬೇಕಂದ್ರೆ ಎಲ್ಲನೂ ಮಾಡ್ಕೋತೀವ್ರಿ. ನಾ ಬ್ಯಾಸರೆ ಮಾಡ್ಕೊಂಡು ಕುಂತಾರೆ ಯಾವುದೂ ಕೆಲಸ ಆಗೋಲ್ಲ. ಈಗ ಹೋಗಲೇಬೇಕನ್ನೋದು ಸ್ನೇಹಿತರೆ. ಅದಕ್ಕೆ ಹೋದ್ರಾತಂತ ಹೊಂಟಿ ನೋಡಿ ರೆಡಿಯಾಗಿ ಎಲ್ಲ. ಇವಾಗ ಮದ್ವೆ ಸೀಸನ್ ಐತೆ. ಎಷ್ಟು ಅಂಗಡಿ ಗದ್ಲಿ ಇರುತ್ತೋ ಏನೋ ಗೊತ್ತಿಲ್ಲ. ಇಲ್ಲೇ ಭಯ ಹಾಕತ್ತೆ ಸ್ನೇಹಿತರೆ. ವಿಯರ್ಲ್ಗೆ ಹಾಕಿಬಿಡ್ತೀನಿ ರೀ. ಯಾಕಂದ್ರೆ ಅವಾಗ ನಂಗೆ ಆಗಲ್ಲ ಸ್ನೇಹಿತರೆ. ನಾವು ಹೊಸ್ತಾ ಬಂದಾಗ 20-30 ಸಾವಿರ ರೂಪಾಯಿ ಮಾಲಿದ್ರು ಒತ್ಕೊಂಬಂದಿನಿ. ಇವಾಗ ಬಸ್ನಾಗ ಏನು ಮಾಡಿಬಿಡ್ತಾರೆ, ಕವ ಮಾಡಿಬಿಡ್ತಾರೆ ಸ್ನೇಹಿತರೆ. ಹಿಂಗಾಗಿ ಎಲ್ಲಿ ಕಿರಿಕಿರಿ ಬಿಡೋಕಾಡ ಅಂತೇಳಿ ವಿಯರ್ಲ್ಗೆ ಹಾಕಿ ಬಂದುಬಿಡ್ತೀನಿ. 1 ಗಂಟೆ ಇತ್ತಂದ್ರೆ 200 ರೂಪಾಯಿ ತೊಗೋತಾರೆ. ಒಂದಿಷ್ಟು ವಾಪಸ್ ಮಾಡೋ ಡ್ಯಾಮೇಜ್ ಭಾಳ ಬಂದವ್ರಿ. ಹಿಂಗಾಗಿ ವಾಪಸ್ ಮಾಡೋದವು ವಾಪಸ್ ಮಾಡೋಕ್ಕಂತೇಳಿ ತೊಗೊಂಡೀನಿ ರೀ. ಶ್ರಾವಣಿಗೆ ಕೂಡ ಹೇಳಾಕತ್ತಿದ್ದೆ ಹುಷಾರಾಗಿರು, ತಮ್ಮಂಗೆ ಕರ್ಕೊ. ಜಾಕ ಮಾಡಿಸೋದು ಆಗಲಿಲ್ಲ ರೀ ಅವರಿಬ್ಬರಿಗೆ.
ಇನ್ನಿಬ್ಬರು ಜಾಗ ಮಾಡ್ಸೋದು ಕುಂತ ಗಾಡಿಗೆ ಹೋತಂದ್ರೆ ಲೇಟ್ ಆಗುತ್ತೆ ಅಂತೇಳಿ ಹಂಗೆ ನಾನು ಕೂಡ ರೆಡಿಯಾಗಿ ಹೊಂಟು ನೋಡಿ. ನೀವು ಇಬ್ಬರು ತಮ್ಮ ನೀವು ಜಾಗ ಮಾಡ್ರಮ್ಮ ಅಂತೇಳಿ ಹೊಂಟು ನೋಡಿ ಸ್ನೇಹಿತರೆ. ಮಕ್ಳಿಗೆ ಹುಷಾರಾಗಿ ಹೇಳಿ ಹೋಗ್ಬೇಕ್ರಿ. ಹೋಗೋರಾಗನೇ ಗಾಡಿನೂ ಹೊಂಟೈತೆ ಮಮ್ಮಿ ಹೋಬಾ ಅಂತ ಅಂದ್ಲು ಶ್ರಾವಣಿ. ಮತ್ತು ಮುದ್ದೆ ಒಳಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಟೈಮು 6 ಬಂತು. ಮುದ್ದೆ ಒಳಗೆ ಬಂದೀವಿ. ಇನ್ನೂ ಒಂದರ ಅಂಗಡಿ ತೆರೆದಾಗ ನೋಡಿ. ಇನ್ನು ಒಂದು ಅಂಗಡಿ ತೆರೆದಿಲ್ಲ ನೋಡಿ. ನಾನು ಈ ಸಲ ಪುಟ್ಟಕ್ಕ ಯಜಮಾನ್ರು ಹಾಲಿ ಬರ್ತಾರೆ ಸ್ನೇಹಿತರೆ. ಅದೇ ಗಾಡಿ ಬಂದು ನೋಡಿ. ಮೊದಲು ಬರ್ತಿದ್ರಂತ 5ಕ್ಕೆ ಹೋಗ್ತಿದ್ರು ಅವರು. ಗಾಡಿ ಸಿಗ್ತಿದ್ದಿಲ್ಲ. ಇವತ್ತು 5:15 ಬಂದರು. ಸಂಜಿನಾಗ ಹೇಳಿದ್ದೆ ಹಿಂಗೆ ಬರ್ತೀನಿ ಅಂತ. 5:15 ಬಂದರು. ಬಂದೆ ಸರ್ಕಲಿಗೆ ಇಳಿಸಿದ್ರು. ಇಲ್ಲಿ ಸರ್ಕಲಿಂದ ಬಸ್ ಸ್ಟ್ಯಾಂಡಿಗೆ ಹೊಂಟು ನೋಡಿ. ಈಗ ಬಟ್ಟೆ ಹೊತ್ತುಕೊಂಡು ಬೇರೆ ಯಾವಾರ ಬಸ್ ಇರ್ತಾವೆ ನೋಡೋಣ ಸ್ನೇಹಿತರೆ. ಇಲ್ಲೇ ಪೇಪರ್ ಇಟ್ಟಿರ್ತಲ್ಲ ಹೆಂಗೆ ಇಟ್ಟರೆ ನೋಡಿ ಸ್ನೇಹಿತರೆ. ರೊಕ್ಕ ಕೊಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಮುದ್ದೇಬಾಳ ಬಸ್ ಸ್ಟ್ಯಾಂಡಿಗೆ ಬಂದು ಬಿಜಾಪುರ ಬಸ್ಸು ಆ ಸೈಡ್ ಹತ್ತ ನೋಡಿ. ಅಲ್ಲಿಗೆ ಹೋಗ್ಬೇಕೀಗ ವಜ್ಜಿ ಹೊತ್ತುಕೊಂಡು. ನೋಡಿ ಸ್ನೇಹಿತರೆ, ಬೆಳಗ್ಗೆ ಎದ್ದು ಅವರ ಡ್ಯೂಟಿ ಅವ್ರು ಮಾಡಬೇಕು ನೋಡಿ. ಬೇಕ್ರಿನೂ ತೆರೆದಾವು. ಸೊಲ್ಲಾಪುರ ಬಸ್ ಇರಲ್ರಿ. ಒಂದು ಬಸ್ ಹೊಂಟ್ರಿ. ಯಾವಾಗ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಒಂದು ಸ್ವಲ್ಪ ಫರಕ್ ಆಯ್ತು ನೋಡಿ. ಬಿಜಾಪುರಾಗ ಓದ್ತಿರ್ಬೇಕು. ಹೊತ್ಕೊಂಡು ಸರ್ಕಲಿಂದ ಬರಾಗ ಹೋಗ್ಬಿಡ್ತು ನೋಡಿ. ನೋಡಿ ಸ್ನೇಹಿತರೆ, ತಂದು ಗಂಟು ಇಳಿಸಿದೆ. ಬಸ್ ಇಲ್ಲ. ಬಸ್ ಸ್ವಲ್ಪ ಫರಕ್ ಆಯ್ತು ನೋಡಿ. ಮುಂದೆ ಕಾತು ಬಸ್ ಈ ಸೈಡ್ ಹಚ್ಚ ನೋಡಿ. ಅಚ್ಚಿ ಕಡ್ಲ ಆ ಸೈಡ್ ಹಚ್ಚಾರ ನಮ್ಮ ತೋರ್ಮನಿ ಬಸ್ ಹತ್ತವು. ಈ ಸೈಡ್ ಐತೆ ಬಿಜಾಪುರ ಬಸ್ ಹತ್ತ. ಮುದ್ದೇಬಾಳ ಬಸ್ ಸ್ಟ್ಯಾಂಡ್ ದೊಡ್ಡದೈತ್ರಿ ಇದು ಕೂಡ. ಬರೀ ನಾನು ಕೂಡ ಮತ್ತು ಬಿಜಾಪುರಕ್ಕೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಿಜಾಪುರ ಬಂದು ಸೊಲ್ಲಾಪುರ ಬಸ್ ಹತ್ತೀವಿ. ನೀರಿನ ಬಾಟ್ಲಿ ತೊಗೋಬೇಕೀಗ. ಒಂದು ನೀರಿನ ಬಾಟ್ಲಿ ಕೊಡಪ್ಪಿ. ನೀರೇನು ಕಾಯಿ ಬಿಡುತ್ತೆ ನೋಡಿ ಮುಂಜಾನೆ. ನೋಡಿರಿ ಸ್ನೇಹಿತರೆ, ಅಲ್ಲಿ ಬಿಜಾಪುರಾಗ ಒಂದು ನೀರಿನ ಬಾಟ್ಲಿ ತೊಗೊಂಡು ಮತ್ತು ಸೀದಾ ಸೊಲ್ಲಾಪುರಕ್ಕೆ ಬಂದ್ಯಾ. ಇದು ಮ್ಯಾಗ ಫುಲ್ ನೈಟಿ ಸೆಕ್ಷನ್ ನೋಡಿ. ಫುಲ್ ಸಿಕ್ಕಾಪಟ್ಟೆ ನೈಟಿ ಸೆಕ್ಷನ್. ಏನು ಭಾಳ ಗದ್ದಿದ್ದಿದ್ದಿಲ್ಲ. ತಳಗೆ ಸೀರೆ ಸೆಲೆಕ್ಷನ್ ಭಾಳ ಗದ್ಲೈತಿ ರೀ. ರೆಡಿಮೆಂಟ್ ಭಾಳ ಗದ್ಲೈತಿ. ಸಿಕ್ಕಾಪಟ್ಟೆ ಗದ್ಲೈತಿ. ಬಿಲ್ ಆಗೋದು ವಜ್ಜೆ ಐತಿ ರೀ. ಇವಾಗ ಬಿಲ್ಲಿಗೆ ಒಬ್ಬರ ಮ್ಯಾಗ ಒಬ್ಬರು ಬಿದ್ದಾರೆ ಸ್ನೇಹಿತರೆ. ಅದ್ರಾಗ ಒಬ್ಬಕ್ಕೆ ಬಂದೀನಿ. ಬಿಲ್ ಹಾಕ್ಸೋದು ನಾನೇ, ಬಟ್ಟೆ ಆಗೋದು ನಾನೇ. ಅಂದ್ರೆ ಅಲ್ಲಿ ಯಾರು ಆದಿಟ್ಟು ಬಟ್ಟೆ ಹೋಯ್ತಾರೋ ಅವನ ಕಡೆ ಡಬ್ಡ ಬೆಂತೈತಿ. ಏನು ಮಾಡೋದು ನೋಡಿ. ಹೆಂಗಾರ ಬಂದ ಬಿಟ್ಟು ಸ್ನೇಹಿತರೆ. ಕಷ್ಟ ಸುಖ ಬಂದೀನಿ. ಅದನ್ನ ಅನುಭವಿಸಿ ಹೋಗಲೇಬೇಕು. ಕಣ್ಣ ನೀರು ಕಪ್ಪಳಕ್ಕೆ ಬಂದಿದ್ರು. ಇನ್ನೂ ಸ್ವಲ್ಪ ರತ್ತೆ ಬಿಡ್ತಿದ್ದು ನೋಡಿ. ನಂಗೆ ಅಷ್ಟು ಕಷ್ಟ ಆಗಿಬಿಟ್ಟಿತ್ತು ಸ್ನೇಹಿತರೆ. ಏನು ಉಸಿರಾಡಕ್ಕೆ ಆಗೋದು ಸ್ನೇಹಿತರೆ. ಇಷ್ಟೆಲ್ಲ ಬಟ್ಟೆ ತೊಗೊಂಡಿನಿ ರೀ. ಮ್ಯಾಗೂ ಬಿಲ್ ಹಾಕ್ಸಾಕತ್ತೀನಿ. ಮತ್ತು ಬಂದು ತಳಗ ಸೀರೆ ಕಲೆಕ್ಷನ್ ಒಳಗೆ ಸೀರೆ ತಳ ಹಾಕಿಸ್ಬೇಕು ರೀ. ಮ್ಯಾಗಿಂದು ಮ್ಯಾಗ ಹಾಕಿಸ್ಬೇಕು. ನನಗೆ ಅವಳು ಬಂದುಬಿಟ್ಟೆ ಸ್ನೇಹಿತರೆ. ಅವಳು ಒಳಗೆ ಕಣ್ಣರಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಆರಾಮದಿರ ಸಿಸ್ಟರ್ ಅಂತ ಮಾತಾಡ್ಸಿದ್ರು. ಅಲ್ಲಿ ನಾ ಗಂಟು ಹೊತ್ಕೊಂಬರಾಗ ಮಾತಾಡ್ಸಿದ್ರು. ಮತ್ತು ಬೆಳಗ್ಗೆನೇ ಭೇಟಿಯಾಗಿದ್ರು. ಮತ್ತೆ ಒಳ್ಳೆ ಭೇಟಿಯಾಗಿಬಿಟ್ರಿ. ನನ್ನ ಮತ್ತು ಅವರಿಬ್ಬರು ಬಂದಿದ್ರು ಸ್ನೇಹಿತರೆ. ಅವ್ರಿಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಒಬ್ಬರೇ ಆದ್ರೆ ತುಂಬ ಕಷ್ಟ ನೋಡಿ. ಒಬ್ಬರೇ ಬಟ್ಟೆ ತರಕ್ಕೆ ಹೋಗ್ಬಾರ್ದ್ರಿ. ಅಯ್ಯೋದು ನಾವೇ, ಮತ್ತು ಬಿಲ್ ಮಾಡಿಸೋದು ನಾವೇ. ಸಿಕ್ಕಾಪಟ್ಟೆ ದೂರ ಬರೋ ದಾರಿ. ಯಪ್ಪ ದೇವ್ರೇ, ಯಾವ ಸತ್ತರಿಗೆ ಬೇಡಪ್ಪ ನನ್ನಂಥ ಜೀವನ ಅಂತ ಅಂದ್ಕೊಂಡು ಬಂದೆ. ಹೆಂಗಾದರೂ ಫೈನಲಾಗಿ ಬಟ್ಟೆ ತೊಗೊಂಡು ಉಯ್ಯಾಲಕ್ಕೆ ಹಾಕಿ ಹೋಗ್ತೀನಿ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಮನೆಗೆ ಬಂದೆ. ಜಸ್ಟ್ ಟೈಮು 7 ಗಂಟೆ ಹಾಕಿ ಬಂದೈತಿ. ಕೈ ತಮ್ಮಿನ ಏನಿದು? ಹಾಂ, ಹುಳ. ಅಲ್ಲ, ಕೈ ಉಸುಗದು. ಎದ್ದ ಮಾರಿ ತಕೊಂಬ. ಕೈ ಕಾಲು ಮಾರಿ ತಕೊಂಬ. ಹೌದಾ? ಸಾಲಿಗೆ ಹೋಗ್ತೀವಲ್ಲ. ನೀನು ಬರಬೇಡ ಅಂತೀಯಾರಲ್ಲ ಸಾಲಿಗೆ.
ಯಾಕೆ ಬರಬೇಡ ಅಂದ್ರೆ ಅವನ ನೀನು ಚಿನ್ನ ನೀವು ಹೋಗ್ಬಿಡು. ಸಾಲಿ ಕಲಿಯಾಕೋತಿ ಆಡಾಕೋತಿ ಅಲ್ಲಿ ಇವಾಗ ಹೋಗಿ ಸ್ವಚ್ಛ ಮರಿತಕೋ ಆ ಉಸುನ್ಯ ಗಾಡಿ ಕೈ ನೋಡು. ಒಂದಿನ ಮನ್ಯಾಗ ಇರ್ಲಿಕ್ಕೆ ಈ ರಮ್ನಿ ಗಲೀಜು ಮಾಡ್ಕೋತೀರಿ ನಾವು ಹೋಗಿಂದ ಏನೇನು ಮಾಡಿದ್ರವ ನಾ 5:15 ಹೋದ್ನಲ್ಲ ಮುಕ್ಕೊಂಡ್ರು ಒಳ್ಳೆ ನೀ ತಮ್ಮ ಮತ್ತೆ ಮಾರಿ ತಕೊಂಬೋಚ್ಚಾಣ ನೀನು ನೋಡಿ. ಹಾಂ ಏನು ಆ ಪಾಪ ಬಂದಿದ್ದ ಸಾಲಿಗೆ ಇಕ್ಕಿ ನಾಳೆ ಯಾರು ಯಾಕೆ ಸಾಕಿಟಿ ಹೇಳ್ಯಾರ? ಶ್ರಾವಣ ನೀ ಮಾರಿ ತಕೊಂಬೋನಿ ಎಷ್ಟು ವರ್ಷದ ನಾವು ನಿಮ್ಮ ರಿಸಲ್ಟ್ ಬಂತು ಕೇಳ್ಬೇಕಿಲ್ಲ ನಿಮ್ಮ ಮಿಸ್ಸಿನ. ಆಯ್ತಾ ಈಗ ಹೋಗು ಮಾರಿ ತಕೋ ತಲೆ. ಹಾಂ ದೇವ್ರ ಮುಂದೆ ದೀಪ ಹಚ್ಚು ದೇವ್ರಿಗೆ ಬಾ. ನೈಟ್ ಏನಾರ ಅಡುಗೆ ಮಾಡ್ತೀನಿ ನೀವು ಮಾರಿ ತಕೊಂಬ ಮತ್ತೆ ಬನ್ನಿ. ಒಂದಿಷ್ಟ ಏನು ಹೇಳ ಮಜ್ಜಿಗೆ ಐಸ ಎಂಥವು ಅವು ತಿನ್ನಬಾರ್ದು ಎಲ್ಲ ಫ್ರಿಜ್ನಾಗ ಇಟ್ಕ್ಯಾರಿ. ಬರೀ ಬಟ್ಟೆ ಎಲ್ಲ ವಿ ಎಲ್ ಕಾಯಕ್ಕೆ ಬಂದು ನೋಡಿ ಸ್ನೇಹಿತರೆ. ಅವಾಗ ನಂಗೆ ಹೊತ್ಕೊಂಬರೋದು ಆಗಲ್ಲ ಇವಾಗ. ಅವಾಗ ಭಾಳ ಕಷ್ಟ ಆಗ್ತಿತ್ತು ಹೊತ್ಕೊಂಬರ್ತಿದ್ದೆ ಎಷ್ಟೇ ಕಷ್ಟ ಅಲ್ಲಿ. ಈಗ ವಿ ಎಲ್ ಕಾಯಕ್ಕೆ ಬಂದೀನಿ. ಸುಮ್ಮ ಒಂದಿಷ್ಟು ವಿ ಆರ್ ಎಲ್ ಹಂಗ್ಯಾಕೆ ಮಾಡ್ತೀವಿ ಡವ್ ಯಾಕೆ ಆತರ ನೀ ಡವ್ರಾನಿ ತಿನ್ನಕ್ಕೆ ಅಂತಂದಿಲ್ಲ ಬಾ ಬಸ್ ಬರ್ರ ಅದು ಕುರುಡಿ ಹಾಕಕ್ಕೆ ಆಳೆ ತಂದಿನಿ ತಗೊಡವಂದು. ಏನದು ನೀ ಬಿಲ್ ಹಾಕಿ ತಡಬೇಕೈತಿ ಹಂಗೆ ಹೋಗಿ ಬೇಡ ಅಪ್ಪು ಅವು ಬಿಲ್ ಹಂಗೆ ಅದು ಹಾಳಿ ನಾ ತಂದಿನ ಅಲ್ಲಿ ಗಂಟು ಹೊಡೆದ್ರ ಕುರುಡಿ ಹಾಕಕ್ಕೆ ಬರ್ತಿ. ಈ ವರ್ಷ ಹಾಕ್ಲಿಕ್ಕೆ ದೊಡ್ಡದು ಹಾಳಿ ಮಡಿಚಿ ಮ್ಯಾಕಡು ಅದೊಂದು ಬ್ಯಾಗು ಮಿಸ್ ಕ್ಯಾರಿ ಬ್ಯಾಗು ರೊಕ್ಕಿಲ್ಲ ಎಲ್ಲ ಖಾಲಿ ಅದಾವ ರೊಕ್ಕ ಎಲ್ಲ ಖಾಲಿ ಏನಿಲ್ಲ. ಯಾಕೆ ನಾ ಸಾಮಾನು ತಂದು ಕೊಡ್ತೇವೆ ನಿಮಗೆಲ್ಲ ಉಟ್ಟು ಬಳದ ಮಾಲಿ ರೊಕ್ಕ ಬಟ್ಟೆ ಹಾಕ್ಬೇಡ ತಿನ್ನಕ್ಕೆ ಅಂತಂದಿಲ್ಲ ಅಪ್ಪು ರೊಕ್ಕ ಇಲ್ಲ ನೋಡಿ ಸ್ನೇಹಿತರೆ. ಶ್ರಾವಣ ಏನು ತಿನ್ನಕ್ಕೆ ನಾನು ಥ್ಯಾಂಕ್ ಕಿತ್ತಾಡ್ತಾ ನೋಡಿ ಏನು ತಂದೆ ಇಲ್ಲ ನಾನು ಕಿತ್ತಾಡು ಅಲ್ಲಿನಿಂತ ಬಂದು ಹೇಳಿದೆ ಬಸ್ ಹತ್ತಿತ್ತು ರೀ ಈ ಕಡೆ ನಮ್ಮ ಊರಿಗೆ ಸಿಟಿ ಬಸ್ 5ಕ್ಕೆ ಬಂದತ್ತವು. ಮತ್ತು ಇವಾಗ ಅಷ್ಟು ಕ್ಯಾರಿ ಬ್ಯಾಗ್ ಹುಚ್ಚಿದ್ರೆ ಅಲ್ಲೇ ತೊಗೊಂಡೆ ನೋಡಿ ಕ್ಯಾರಿ ಬ್ಯಾಗು ಏನಿರ್ತದೆ ತೊಗೊಂಬರದ್ರೆ ಆ ಕಡೆ ಅಲ್ಲಿ ಸಿದ್ದು ತೊಗೊಂಬಂದಿನಿ. ಬರೀ ಸ್ನೇಹಿತರೆ ಏನು ರೇಟ್ ಅಡುಗೆ ಮಾಡಿ ನಾನು ಕೂಡ ಮಾರಿ ತಗೋತೀನಿ. ಎಲ್ಲ ಸುಸ್ತಾಗೈತೆ ನೋಡಿ ಹೋಗಿ ಬರ್ರಾಗ ಮಕ್ಕಳು ಮತ್ತು ಕೇಕೆ ಒಂದು ಸ್ವಲ್ಪ ಸುಸ್ತಲ್ಲ ಹೈರಾಣ ಆಯ್ತು ನೋಡಿ. ನುಗ್ಗು ಮಾತಾಡೋರಿ ಶ್ರಾವಣ ಹೆಂಗೆ ಕಿತ್ತಾಡ್ತೊಂಡು ಅದೇ ಹೋಗಿದ್ದೀನಿ ರೀ ಏನೋ ತರ್ಬೇಕಂತೇಳಿ ಬೇಕ್ರಿ ಐಟಮ್ಸನ್ನು ಬ್ಯಾಡ ಕಳಿಸಿದ್ರು ಕಡೆ ಏನೋ ಆ ಫೋನ್ ನೋಡ್ಬಿಡ್ತಾರಲ್ಲ ತಿನ್ನಂಗೆ ಆಗವಲ್ಲ ನೋಡಿ. ಅವಾಗ ಐಸ್ ಕ್ರೀಮು ಚಾಕ್ಲೇಟು ತಿನ್ನಂಗೆ ಆಗ್ತಿತ್ತು. ಇವಾಗ ತಿನ್ನಂಗೆಲ್ಲ ಒಂದು ಪ್ಯಾಕೆಟ್ ಹಾಲು ತಂದು ಶಾವಿಗೆ ಹಾಕಿ ಏನರ ಉಂಟ್ರೆ ಹಾಕ್ಬಿಡ ಬಂದೆ. ಏನರ ಹೋಟೆಲ್ದಾಗಾರ ತೊಗೋಬೇಕು ಗೋಬಿ ಅದು ಅಂತಂದರೆ ಬ್ಯಾಡ ಬಿಡಕ್ಕೆ ಬಿಟ್ಟು ಸ್ನೇಹಿತರೆ. ಆ ಫೋನೇ ಮಾಡಿ ನೋಡ್ಕಿ ನನ್ನ ಮಾತ್ರ ಇಸಿ ಬಂದಂಗೆ ಐತೆ ಅದಕ್ಕೆ ತಿನ್ನಕ್ಕೆ ಅಂತ ಇಲ್ಲ ಬರ್ರಿ ನಾನು ಕೂಡ ಮಾರಿ ತಕ್ಕೊಂಡು ಅವ್ರಿಗೆ ಮಾರಿ ತೊಳೆದು ಹೆಂಗೆ ಹೇಳ್ರಿ ಅವರೇ ಜಾಕ ಮಾಡ್ರಿ ಅವರೇ ರೆಡಿ ಆಗ್ಯಾರ.
ನೋಡ್ರಿ ಇಬ್ಬರದು ಮಾರಿ ತೊಯ್ತಾನೆ ಹೊಲಸಾಗಿರ್ಗಣ ಹೆಂಗೆ ಬಟ್ಟೆ ಹೋಗುದಿ ಏನೇವ ಹೋಗುದಿ ಬಟ್ಟೆ ಹೋಗೋದಾಗ್ತಿದ್ನಿಲ್ಲ ನಾಳೆಗಾರ ಬಟ್ಟೆ ಹೋದಾಕಿ ನೈಟಿ ಹರಿದಿ ಹೋಯವ ನಂದು ಇಲ್ಲ ಹಂಗಲ್ಲ ನಂದು ಎಲ್ಲ ಬಂದೆ ಬಂದಿನಿ ಹಿಂದಾಕ್ ಬರಲಾಕ ಹಿಂಗ ಕೈಯ ಹಿಂದಾಕ್ ಬರಲಾಕ ಜಲಿ ಬಣ್ಣ ಬೇಕಲ್ಲ ಅದಕ್ಕೆ ಹಿಂಗ ನಿಲ್ತೇವೆ ಹಂಗಾರ ಮನೆ ನೀರು ಕಾಣಿಸ್ಯಾರ ಬಿಡು ಬರೀ ಇವೆಲ್ಲ ಎತ್ತಿಟ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಉಸುರ್ದು ಊಟ ಆಯ್ತು ಮೂವರಕ್ಕೂ ಊಟ ಮಾಡಿದ್ವಿ ಅಡುಗೆ ಊಟ ಮಾಡ್ಬೇಕಂತ ಟೈಮ್ 9:20 ಹಾಕಿ ಬಂತು ನೋಡಿ ಕರೆಂಟ್ ಜಸ್ಟ್ ಇವಾಗ ಹೋದು ಸ್ನೇಹಿತರೆ ಒಂದು 5 ನಿಮಿಷ ಆಯಿತು ಕುದಿ ಮನೆ ನಿಂದ್ರಗೊಡವಲ್ದು ಇದೊಂದು ಚಾರ್ಜರ್ ಬಲ್ಪ್ ಐತಿ ಹಿಂಗಾಗಿ ಶ್ರಾವಣಿ ಕದ ಹಾಕ್ಕೊಂಬಂದಾವಡಿ ಊಟ ಆತವ ಬಟ್ಟೆ ಒಗಿ ಅಂತ ಹೇಳಿದ್ರಿ ನಿನಗೆ ಮತ್ತೆ ಯಾಕೆ ಹೋಗೋದು ಹಂಗ್ಯಾಕೆ ಮಾಡ್ತಿ ಹ್ಞೂ ಯಾರು ಹೇಳಿದರು ಯಾಕೆ ನಾಳೆ ಓದಾಗ್ತಿದ್ನಿಲ್ಲ ಬಂದು ಯಾರಿಗೆ ಯಾಕೆ ವಜ್ಜಾಗುತ್ತೆ ಹ್ಞೂ ಹಸನಾತಾವ ನಿನ್ಗೆ ಹ್ಞೂ ನಡಿ ಮುಕ್ಕೋ ಸುಸ್ತಾಗಿ ಏನು ಅವು ಬ್ಯಾಗ್ ಪ್ಯಾಕ್ ಮಾಡಿ ಮುಂಜೆ ಬರೆಯಾಕತ್ತಿ ಬರೀ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀವಿ ನೋಡಿ ಅಷ್ಟೆಲ್ಲ ಬಾಂಡೆ ಆಗ್ಯಾವ ನಾಳೆಗೆ ಮನೆ ತೊಳಿಬೇಕಾಗುತ್ತೆ ಸಾರು ಉಂಡೆಲ್ರಿ ತುಪ್ಪ ಖಾರ ಅನ್ನ ಮೊಸರು ಇವಾಗ ಒಂದು ಪಾಕೆಟ್ ಹಾಲು ತೊಗೊಂಡಿದ್ದೆ ಒಂದು ಚಪಾಕಿದೆ ಒಂದು ಹಾಲು ಪಾಲು ಹಾಕ್ಕೊಂಡು ಅದನ್ನ ನೋಡಿ ಅಡುಗೆಯನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್